ಏನಾದ್ರೂ ಆಯ್ತಾ ಅಮ್ರಪಾಲಿ? ಇಲ್ಲ ಪುಟಾಣಿ, ನನ್ನ ಕೈಲಿ ಏನೂ ಸಾಧ್ಯ ಇಲ್ಲ. ಹಾಗೆಲ್ಲ ಅನ್ಕೋಬೇಡ ಅಮ್ರಪಾಲಿ. ಒಂದು ಸಣ್ಣ ಮಂತ್ರ ಪ್ರಯೋಗ ಮಾಡಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಎಲೆ 2 ಅಡಿಗಿಂತ ಮೇಲ್ ಹೋಗ್ತಾನೆ ಇಲ್ಲ ಪುಟಾಣಿ. ನನ್ ಕೈಲಿ 2 ಇಂಚು ಮೇಲ್ ಹಾರ್ಸಕ್ಕಾಗಲ್ಲ. ನೀನು ಮಾನವೇ, ಆದ್ರೆ ನಾನು ಗಂಧರ್ವ ಕನ್ಯೆ ಪುಟಾಣಿ. ಮಂತ್ರ ಶಕ್ತಿ ನನ್ನ ರಕ್ತದಲ್ಲೇ ಇದೆ. ಈಗ ಆಗ್ತಾ ಇಲ್ಲ ಅಷ್ಟೇ ಅಮ್ರಪಾಲಿ, ಮತ್ತೆ ಟ್ರೈ ಮಾಡಿದ್ರೆ ಆಗತ್ತೆ. ನೀನ್ ಯೋಚನೆ ಮಾಡ್ಬೇಡ. ಮರ್ತೇವದೆ ಇರು. ಕೈ ಕೊಡು. ನಂಗ್ ಗೊತ್ತು ನಿಂಗ್ ಗಾಯ ಸರಿ ಹೋಗಿರತ್ತೆ ಅಂತ, ಆದ್ರೆ ಮನೆಯವ್ರಿಗೆಲ್ಲ ಗೊತ್ತಾಗದ್ ಬೇಡ. ಹೌದು, ಈ ಎಲೆ ಯಾಕೆ ಹಾರಿಸ್ಬೇಕು? ನೀನ್ ಆಗ್ಲೇ ರೂಮಲ್ಲಿ ಹೇಳ್ದೆ, ಅದೇ ನಂಗೇನು ಅರ್ಥನೇ ಆಗಿಲ್ಲ. ಈ ಎಲೆಲಿ ಮಂತ್ರಶಕ್ತಿ ಇದೆ ಪುಟಾಣಿ. ಪ್ರತಿ ಗಂಧರ್ವನ ಮಂತ್ರಶಕ್ತಿಯು ಬೇರೆ ರೀತಿ ಇರುತ್ತೆ. ಒಬ್ಬರ ಮಂತ್ರಶಕ್ತಿ ಇದ್ದ ಹಾಗೆ ಮತ್ತೊಬ್ಬರ ಮಂತ್ರಶಕ್ತಿ ಇರಲ್ಲ. ಓ, ಈ ಫಿಂಗರ್ ಪ್ರಿಂಟ್ಸ್ ತರ. ಹಾಗೆ ಈ ಎಲೆಲಿರೋ ಮಂತ್ರಶಕ್ತಿ ರಾಜ್ಕುಮಾರಂದು. ಈ ಎಲೆ ರಾಜ್ಕುಮಾರನ್ ಹತ್ರ ಇದ್ರೆ ಒಳಿಯುತ್ತೆ ಪುಟಾಣಿ. ನಿನ್ ಪದಕ ಹೊಳಿಯೋ ಹಾಗೆ. ಹಾಗೆ ನಾನು ಈ ಎಲೆನ ನನ್ನ ಮಂತ್ರಶಕ್ತಿಯಿಂದ ರಾಜ್ಕುಮಾರ ಇರೋ ಕಡೆ ದಾರಿ ತೋರಿಸೋ ಹಾಗೆ ಮಾಡ್ತೀನಿ. ಎಲೆ ಗಾಳಿಲ್ ತೇಲ್ಕೊಂಡ್ ಹೋಗಿ ರಾಜ್ಕುಮಾರ ಇರೋ ಕಡೆ ನಮ್ಮನ್ ಕರ್ಕೊಂಡ್ ಹೋಗುತ್ತೆ. ಈ ಟ್ರ್ಯಾಕಿಂಗ್ ಡಿವೈಸ್ ಇದೆಯಲ್ಲ, ಆ ತರ ರಾಜ್ಕುಮಾರ 2 ಸೆಕೆಂಡ್ ಅಲ್ಲಿ ಸಿಕ್ಬಿಡ್ತಾರೆ. ನನ್ ಕೈಯಲ್ಲಿ ಮಂತ್ರಶಕ್ತಿ ಮಾಡೋಕ್ ಸಾಧ್ಯ ಆದ್ರೆ ನನ್ ಕೈಯಲ್ಲಿ ಏನು ಮಾಡಕ್ ಆಗ್ತಿಲ್ವಲ್ಲ. ಛೇ, ಯೋಚನೆ ಮಾಡ್ಬೇಡ ಅಮ್ರಪಾಲಿ, ನಂಗೂ ಒಂದೊಂದ್ಸಲಿ ಹೀಗೆ ಆಗತ್ತೆ. ಓದಿರೋದೆಲ್ಲ ಮರ್ತೋಗತ್ತೆ. ಆದ್ರೆ ಅಣ್ಣ ಬಂದ್ ನನ್ನ ಸಮಾಧಾನ ಮಾಡ್ತಾನೆ. ಅಣ್ಣ ನನ್ಗೊಂದ್ ಟ್ರಿಕ್ ಹೇಳ್ಕೊಟ್ಟಿದ್ದಾನೆ, ನಾನ್ ನಿಂಗ್ ಅದನ್ನ ಹೇಳ್ಕೊಡ್ಲಾ? ಜೋರಾಗಿ ಉಸಿರು ತಗೋ, ಜೋರಾಗಿ ಉಸಿರು ಬಿಡು. ಕಣ್ಮುಚ್ಚು. ಕಾನ್ಸಂಟ್ರೇಟ್ ಮಾಡು. ಹೇಳು, ನಾನು ಬೃಂದಾ ಅರಸ್. ನಾನು ಬೃಂದಾ ಅರಸ್. ಅಯ್ಯೋ ಆಮ್ರಪಾಲಿ, ನನ್ನ ಹೆಸರು ಹೇಳ್ಬಾರ್ದು, ನಿನ್ನ ಹೆಸರು ಹೇಳ್ಬೇಕು. ನಾನು ಆಮ್ರಪಾಲಿ. ನನ್ ಕೈಯಲ್ಲಿ ಸಾಧ್ಯ ಆಗದಿರೋ ವಿಷಯನೇ ಇಲ್ಲ. ನನ್ನ ಕೈಯಲ್ಲಿ ಸಾಧ್ಯ ಆಗದೆ ಇರೋ ವಿಷಯನೇ ಇಲ್ಲ. ನಾನ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ನಾನ್ ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ಈಗ ಟ್ರೈ ಮಾಡು. ಅಯ್ಯೋ, ಎಲೆ ಮನೆ ಹೊರಗಡೆ ಹೋಗೋದ್ರ ಬದಲು ಒಳಗಡೆ ಹೋಗ್ತಿದ್ಯಲ್ಲ. ಎಲೆ ಎಲ್ಲೋಯ್ತು ಪುಟಾಣಿ? ಕಾಣಿಸ್ತಾನೆ ಇಲ್ವಲ್ಲ. ಏನೋ ಹೊಡೆದಂಗ ಆಯ್ತಲ್ಲ. ಎಲೆ ಮನೆಯಿಂದ ಹೊರಗೇನೆ ಹೋಗಿಲ್ಲ ಅನ್ಸುತ್ತೆ ಅಮ್ರಪಾಲಿ. ಎಲೆ ಒಳಗಡೆ ಯಾಕೆ ಬಂತು? ಹೊರಗಡೆ ಹೋಗ್ಬೇಕಾಗಿತ್ತಲ್ವಾ? ನನ್ ಮಂತ್ರಶಕ್ತಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ.
ಆಮ್ರಪಾಲಿ, ಇದು ಅಣ್ಣನ ರೂಮು. ಆಮ್ರಪಾಲಿ, ವರ್ಕ್ ಆಗಲ್ಲ ನೀನ್ ಮತ್ತೆ ಮತ್ತೆ ಅದೇ ಐಡಿಯಾ ಕೊಡ್ಬೇಡ ದಡ್ಡಂತರ. ಮೆತ್ತಿಗೆ ಮಾತಾಡು ಅನ್ಯ. ಈ ಮನೆಯಲ್ಲಿ ಎಲ್ರು ನಾನು ತುಂಬಾ ಬುದ್ಧಿವಂತ ಅನ್ಕೊಂಡಿದ್ದಾರೆ. ರೆಪ್ಯುಟೇಷನ್ ಹಾಳು ಮಾಡ್ಬೇಡ ನೀನು. ನಿನ್ ತಲೆ ಬೆಳಿಗಿಂದ ಸಂಜೆವರೆಗೂ ಡಬ್ಬ ಜೋಕ್ ಮಾಡ್ತಿರ್ತೀಯ. ಯಾರು ಹೇಳಿದ್ದು ನಿನ್ಗೆ ಬುದ್ಧಿ ಇದೆ ಅಂತ? ನನ್ನ ಆಡ್ಕೊಂತ ನೀನ್ ಕರೀಲಿಲ್ಲ. ಕೆಲ್ಸ ಮಾಡು ಕೆಲ್ಸ. ಏನ್ ಕೆಲ್ಸ? ಏನು ನನ್ ಹತ್ರನೇ ಸೀಕ್ರೆಟಾ? ನಿಜ ಅಕ್ಕ, ಈ ಮನೆಯಲ್ಲಿ ಸೀಕ್ರೆಟು ಸಿಗರೇಟು ಎರಡೂ ಇಡಬಾರ್ದು. ಆರೋಗ್ಯಕ್ಕೆ ಹಾನಿಕಾರಕ. ಆನ್ಯ ಹೇಳ್ಬಿಡು ಅಕ್ಕನ್ಗೆ ಏನ್ ವಿಷಯ ಅಂತ. ನಾನೇ ನಿನ್ ಅಸಿಸ್ಟೆಂಟಾ? ನೀನ್ ಹೇಳು ಅಂದ್ರೆ ಹೇಳ್ಬಿಡಕ್ಕೆ? ಓ ಆಯ್ತು ಬಿಡು, ನಾನೇ ಹೇಳ್ತೀನಿ. ಯಾಕೆ ನೀನ್ ಯಾಕೆ ಹೇಳ್ಬೇಕು? ನಾನೇ ಹೇಳ್ತೀನಿ. ಅಕ್ಕ, ನಾನು ನೀನ್ ಸೇರ್ಕೊಂಡು ದೇವಸ್ಥಾನದಲ್ಲಿ ಒಂದು ಪ್ಲಾನ್ ಮಾಡಿದೀವಿ. ದೇವಸ್ಥಾನದಲ್ಲಿ ನಾವೆಲ್ಲ ಇದ್ದಾಗ ನನ್ ಫ್ರೆಂಡ್ ಬರ್ತಾಳೆ. ಏನ್ ನೀನ ಹೀಗ್ ಹುಡುಗಿರಿಂದ ಸುತ್ತದೆಲ್ಲ ಬಿಟ್ಬಿಟ್ಟಿದೀನಿ ಅಂದೆ? ಅಯ್ಯೋ, ಅವಳು ಬರ್ತಾ ಇರೋದ್ ನನ್ಗೋಸ್ಕರ ಅಲ್ಲ, ಅಣ್ಣನ್ಗೋಸ್ಕರ. ಅವಳಿಗೂ ಅಣ್ಣನ್ಗೂ ಮೀಟ್ ಮಾಡಿಸಿ ಲವ್ ಆಗೋ ಹಾಗೆ ಮಾಡ್ಬಿಡ್ತೀವಿ. ತಲೆ ಕೆಟ್ಟಿದ್ಯಾ ನಿನ್ಗೆ? ಯಾಕಕ್ಕ? ಪರಿಚಯ ಇರೋ ಹುಡುಗಿರ್ ಜೊತೆನೆ ಪ್ರದ್ಯುಮ್ನ ಸರಿಯಾಗಿ ಮಾತಾಡಲ್ಲ. ಇನ್ನು ಪರಿಚಯ ಇಲ್ದೇ ಇರೋ ಹುಡುಗಿರ್ ಜೊತೆ ಮಾತಾಡ್ತಾನ? ಚಾನ್ಸೇ ಇಲ್ಲ. ಹುಡುಗಿ ಪ್ರದ್ಯುಮ್ನಂಗೆ ಗೊತ್ತಿರೋಳಾಗಿರ್ಬೇಕು. ಹೊಸ ಹುಡುಗಿನ ಕರ್ಕೊಂಬಂದ್ರೆ ಕೆಲ್ಸ ನಡೆಯಲ್ಲ. ಹಾ, ಪ್ರದ್ಯುಮ್ ನನ್ಗೆ ಗೊತ್ತಿರೋ ಇಷ್ಟ ಇರೋ ಹುಡುಗಿ ಆಗಿರ್ಬೇಕು. ಬಟ್ ಅಣ್ಣಂಗ್ ಗೊತ್ತಿರೋ ಹುಡುಗಿ ಯಾರಿದ್ದಾರೆ? ನಮ್ಮ ಮನೆಯವ್ರಿಗೆಲ್ಲ ಏನಾಗಿದೆ? ಪ್ರದ್ಯುಮ್ನ ಆಮ್ರಪಾಲಿ ಮಧ್ಯೆ ಏನೋ ನಡೀತಾ ಇದೆ ಅಂತ ನನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗ್ತಿಲ್ವಾ? ಗೊತ್ತಾಯ್ತು. ಹಾ, ನನ್ಗೂ ಗೊತ್ತಾಯ್ತು. ನನ್ ಗೊತ್ತಾಗಿರೋದೇ ನಿನ್ಗೂ ಗೊತ್ತಾಯ್ತಾ? ಕರೆಕ್ಟ್. ಅಕ್ಕ, ನೋಡ್ತಾ ಇರು. ದೇವಸ್ಥಾನದಲ್ಲಿ ಎಂತ ಸೀನ್ ಸೆಟಪ್ ಮಾಡ್ತೀನಿ ಅಂದ್ರೆ ನಿಂತಿರೋ ಕಡೆನೆ ಲವ್ ಆಗ್ಬಿಡ್ಬೇಕು. ನನ್ ಮಂತ್ರಶಕ್ತಿ ಇನ್ನೂ ಬಲಹೀನವಾಗಿದೆ ಪುಟಾಣಿ. ಮುಂಚೆಗಿನ್ನ ಬೆಟರ್ ಅಲ್ವಾ ಆಮ್ರಪಾಲಿ? 2 ಅಡಿಗೆ ಬಂದು ಬಿದೋಗ್ತಾ ಇತ್ತು, ಈಗ ನೋಡು ಅಲ್ಲಿಂದ ರೂಮ್ವರೆಗೂ ಬಂದಿದೆ. ಹೀಗೆ ದಿನ ಜಾಸ್ತಿ ಆಗ್ತಾ ಇದ್ರೆ ರಾಜ್ಕುಮಾರನ ಹತ್ರ ಹೋಗಕ್ಕೆ ಇನ್ನೂ 2 ವರ್ಷ ಆಗತ್ತೆ. ಬೇಜಾರ್ ಮಾಡ್ಕೊಂಬೇಡ ಆಮ್ರಪಾಲಿ. ಬೇಜಾರ್ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಲಿ ಪುಟಾಣಿ? ನನ್ನ ಕೈಯಲ್ಲಿ ರಾಜ್ಕುಮಾರನ ಹುಡ್ಕೋಕೆ ಈ ಎಲೆ ಇದೆ, ಆದ್ರೆ ಮಂತ್ರಶಕ್ತಿನೇ ಇಲ್ವಲ್ಲ. ಮಂತ್ರಶಕ್ತಿ ಇದ್ದಾಗ ಎಲೆ ಇರ್ಲಿಲ್ಲ. ಪ್ರಪಂಚನೇ ನನ್ನ ಜೊತೆ ಆಟ ಆಡೋಕೆ ಶುರು ಮಾಡಿದೆ ಅಂತ ಅನ್ನಿಸ್ತಾ ಇದೆ. ನಾನು ಗೆಲ್ಲೋದು ಯಾರಿಗೂ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಬೃಂದು, ಇಲ್ಲೇನ್ ಮಾಡ್ತಿದ್ಯಾ? ಅಬ್ರಪಲ್ಲಿ ಇಲ್ಲೇನ್ ಮಾಡ್ತಿದ್ದೀರಾ? ನಾವು ಮಾಡ್ಬಿಟ್ಟು ಬರ್ಬೇಕಲ್ವಾ? ಅಣ್ಣ, ನೀನ್ ಆ ಕಡೆ ತಿರ್ಗಿದ್ದಕ್ಕೆ ಏನ್ ಪ್ರಯೋಜನ ಆಯ್ತು? ನಾವು ಆಲ್ರೆಡಿ ನೀನ್ ಹೊಟ್ಟೆ ನೋಡಾಯ್ತು, ಈಗ ನೀನೇ ನಿನ್ ಬೆನ್ ತೋರಿಸ್ತಾ ಇದ್ಯಾ. ಸುಮ್ನೆ ಮಾತಾಡೋದ್ ಬಿಟ್ಟು ನನ್ ಬಟ್ಟೆ ಕೊಡ್ತೀಯಾ? ಬೆಡ್ ಮೇಲೆ ಇದೆ ನೋಡು. ಅಣ್ಣ, ನಿಂಗೆ ಇಷ್ಟೊಂದು ನಾಚಿಕೆ ಆಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಪುಟಾಣಿ, ಹೊರಡು ಪ್ಲೀಸ್. ಆಮ್ರಪಾಲಿ ಆಮೇಲೆ ತೆಗ್ತೀನಿ.
ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ ಪುಟಾಣಿ. ನನ್ ಶಕ್ತಿ ಇಲ್ದೆ ಈ ಎಲೆ ನನ್ನನ್ನ ರಾಜ್ಕುಮಾರನ ಹತ್ರ ಕರ್ಕೊಂಡು ಹೋಗಲ್ಲ. ಹೇಗ್ ಶಕ್ತಿ ಜಾಸ್ತಿ ಮಾಡ್ಕೊಳ್ಳಿ? ನಂಗೂ ಗೊತ್ತಿಲ್ಲ ಆಮ್ರಪಾಲಿ. ನಂಗೇನಾದ್ರೂ ಮ್ಯಾಜಿಕ್ ಮಾಡಕ್ ಬಂದಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಎಲ್ಲ ಎಕ್ಸಾಮಲ್ಲೂ ಫುಲ್ ಮಾರ್ಕ್ಸ್ ಬರೋವಾಗ ಮಾಡ್ತಿದ್ದೆ. ಹೇಗಾದ್ರೂ ಮಾಡಿ ನನ್ನ ಶಕ್ತಿನ ಜಾಸ್ತಿ ಮಾಡ್ಕೋಬೇಕು. ನಿಂಗೆ ಹೆಲ್ಪ್ ಮಾಡಬೇಕು ಅಂತ ನನಗೂ ತುಂಬ ಆಸೆ ಇದೆ, ಆದರೆ ಆಗಲ್ಲ. ದೇವಸ್ಥಾನಕ್ಕೆ ಹೋಗಬೇಕು. ದೊಡ್ಡಮ್ಮ ಅಣ್ಣನ ಹೆಸರಲ್ಲಿ ಪ್ರಸಾದ ಕೊಡ್ಬೇಕು ಅನ್ಕೊಂಡಿದಾರಂತೆ. ಮಾಯಿ ನೀವೆಲ್ಲರೂ ಹೋಗಿ ಬನ್ನಿ ಅಂತ ಹೇಳಿದ್ದಾರೆ ದೇವಸ್ಥಾನಕ್ಕೆ. ನಾನು ಬರ್ತೀನಿ ಪುಟಾಣಿ ದೇವಸ್ಥಾನಕ್ಕೆ. ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು. ಯಾವ ಪ್ರಶ್ನೆ? ನನ್ನ ಶಕ್ತಿನ ಹೇಗ್ ಜಾಸ್ತಿ ಮಾಡ್ಕೋಬೇಕು ಅನ್ನೋ ಪ್ರಶ್ನೆಗೆ. ದೇವಸ್ಥಾನದಲ್ಲಿ ತುಂಬಾ ಶಕ್ತಿ ಇರುತ್ತೆ ಪುಟಾಣಿ. ನನ್ನ ಮಂತ್ರಶಕ್ತಿ ಇಲ್ಲಿಗಿಂತ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾದ್ರೆ ನಡಿ, ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲ, ನಿಮ್ಮನ್ನ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಲ್ಲ. ಯಾಕೆ ಕರ್ಕೊಂಡು ಹೋಗಲ್ಲ? ನಿನ್ನನ್ನು ಅಂಗವಸ್ತ್ರ ಇಲ್ದೆ ನೋಡಿದ್ವಿ ಅಂತನಾ? ಹಾಗಲ್ಲ ಅಮೃಪಾಲಿ. ಇದ್ರಲ್ಲಿ ನಾಚಿಕೆ ಪಡುವಂತ ವಿಷಯ ಏನಿದೆ ಆಪತ್ ಬಾಂಧವ? ನಿನ್ಗೆ ಯೋಧನ ದೇಹವಿದೆ. ಅಮೃಪಾಲಿ ಪ್ಲೀಸ್, ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ, ಬಿಟ್ಬಿಡಿ. ಹೊಗಳಿದರೆ ನಾಚಿಕೆ ಏಕೆ? ನಿನ್ನ ಅಂಗ ಸೌಷ್ಠವ ನಿಜಕ್ಕೂ ತುಂಬಾ ಚೆನ್ನಾಗಿದೆ ಆಪತ್ ಬಾಂಧವ. ಇಷ್ಟ ದಿನ ಬೆಳ್ಳಿಗಿದಾನೆ ಅನ್ಕೊಂಡಿದ್ದೆ, ಆದ್ರೆ ಇವತ್ ಗೊತ್ತಾಯ್ತು ಅಣ್ಣ ಕೆಂಪಿಗಿದಾನೆ ಅಂತ. ಇದೆಲ್ಲ ಅರ್ಥ ಆಗತ್ತೆ. ಕಾಲೇಜ್ಗೆ ಹೋಗಿ ಓದ್ಬೇಕು, ಅದ್ ಮಾತ್ರ ಅರ್ಥ ಆಗಲ್ಲ. ನೀನ್ ದೇವಸ್ಥಾನಕ್ಕೆ ಬರ್ತಿಲ್ಲ, ಕಾಲೇಜ್ಗೆ ಹೋಗ್ತಿದ್ಯಾ ಅಷ್ಟೇ. ಅಣ್ಣ ನಿನ್ ಮಾತು ಕೇಳಲ್ಲ. ಅಲ್ಲ ಪುಟಾಣಿ, ಎಷ್ಟು ಕ್ಲಾಸ್ ಬಂಕ್ ಮಾಡ್ತೀಯ ನೀನು? ನೀನ್ ದೇವಸ್ಥಾನಕ್ಕೆ ಬರ್ತಿಲ್ಲ, ಕಾಲೇಜ್ಗೆ ಹೋಗ್ಬೇಕು, ಅಂಡ್ ದಟ್ಸ್ ಫೈನಲ್. ಅಮೃಪಾಲಿ, ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾ? ನಾನ್ ಕರ್ಕೊಂಡು ಹೋಗ್ತೀನಿ, ರೆಡಿಯಾಗಿ ಬನ್ನಿ.